ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಸಿಂಧನೂರು ತಾಲೂಕು ಕೌನ್ಸಿಲರ್ ಆದ ಮಾನ್ಯ ಶ್ರೀ ಶಾರದಮ್ಮ ಅವರು ಹಾಗೂ ಅವರ ಹಸ್ಬೆಂಡ್ ಜಗದೀಶ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politicianindia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಸ್ವಾಗತ ಮೇಡಮ್. ಆರ್ಥಿಕ ಸ್ವಾಗತ ಸರ್. ನಮ್ಮ ಈ ರಾಜಕೀಯ ಕ್ಷೇತ್ರಕ್ಕೆ ತಾವು ಕುಟುಂಬ ಸಮೇತ ಹಾಗೂ ಹೇಗೆ ಯಾವಾಗ ಪ್ರವೇಶ ಮಾಡಿದ್ರಿ? ನಾವು ಜನಸಾಮಾನ್ಯರ ಕೆಲಸಗಳನ್ನು ರಾಜಕೀಯ ವತಿಯಿಂದ ಮಾಡಿಲ್ಲ. ಮಾಮೂಲಿ ಸ್ಕೂಲು ಅಡ್ಮಿಷನ್ಸ್ ಆಗಲಿ, ನಂತರ ಕ್ಯಾಸ್ಟ್ ಆಗಲಿ, ತಹಸೀಲ್ ಆಫೀಸ್ಗೆ ಆಗಲಿ, JDP ಆಫೀಸು ಕೆಲಸ ಆಗಲಿ, ಸಣ್ಣ ಪುಟ್ಟ ಈ ಜನರಿಗೆ ತಿಳಿದಾದ ಜನರನ್ನು ಕರ್ಕೊಂಡೋಗಿ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಮೂಲಕ ನಾನು ರಾಜಕೀಯದಲ್ಲಿ ಪಾಲ್ಗೊಂಡೆ. ಯಾಕಂದರೆ ರಾಜಕೀಯ ವ್ಯಕ್ತಿಗಳು ಬೇಕಾಗಿದ್ದಲ್ಲಿ ಆವತ್ತು ರೈತ ಸಂಘದಲ್ಲಿ ಬೆಳೆದಂಥ ಶಿವನಗೌಡನ ಗೊರೆಬಾಳವರು ಅವ್ರ ಮುಖಾಂತರ ನಾನು ರಾಜಕೀಯದಲ್ಲಿ BJP ಮುಖಂಡನಾಗಿ ಸೇರ್ಪಡೆ ಆಗಿ 6 ವರ್ಷ ಕೆಲಸ ಕಾರ್ಯಗಳನ್ನು ಅದ್ರ ಮುಖಾಂತರ ಪೊಲಿಟಿಷಿಯನ್ ಆಗಿರ್ಬೋದು, ಈ ಜಗಳ ನಂತರ ವಾರ್ಡ್ಗಳಲ್ಲಿ ಸಣ್ಣ ಪುಟ್ಟ ಜಗಳ ಆಗಿರ್ಬೋದು, ಮತ್ತು ಸಣ್ಣ ಪುಟ್ಟ ಕೆಲಸಗಳಾಗಿರ್ಬೋದು, ಅಂಥ ಕೆಲಸಗಳೆಲ್ಲ ಮಾಡ್ಕೊತ ರಾಜಕೀಯದಲ್ಲಿ ಪಾಲ್ಗೊಂಡು ಮೀಸಲಾತಿ ಬಂದದ ಕಾರಣ, ಮಹಿಳೆ ಮೀಸಲಾತಿ ಬಂದ ಕಾರಣ, ST ರಿಸರ್ವೇಷನ್ ಬಂದ ಕಾರಣ, ST ಮಹಿಳೆ ಮೀಸಲಾತಿ ಬಂದ ಕಾರಣ ನಮ್ಮ ಮಿಸ್ಸೆಸ್ನ ಆ ವಾರ್ಡಿಗೆ ಸ್ಪರ್ಧಿಸಿ ಆ ಸ್ಪರ್ಧೆಯಲ್ಲಿ ನಾನು ವಿಜೇತರಾಗಿದ್ದೀವಿ. ನಾವು ಆ ವಿಜೇತರಾದಾಗಲಿದ್ದ ಆ ವಾರ್ಡ್ನಲ್ಲಿ ಸ್ಪಂದಿಸಿ ಆ ವಾರ್ಡ್ನ ಜನರಿಗೆ ಯಾವ ಕೆಲಸಗಳು ಬೇಕಾಗಿರುವಂಥ ದಿನನಿತ್ಯವಾಗಿ ಬೆಳಿಗ್ಗೆ ಸಾಯಂಕಾಲ ದಿನವೂ 2 ಟೈಮಲ್ಲಿ ವಾರ್ಡ್ನಲ್ಲಿ ಹೋಗಿ ಕೆಲಸ ಕಾರ್ಯಗಳು ಏನೇನು ಆಗಬೇಕಿದ್ದವು ಅನ್ನೋ ಕೇಳೋ ವಿಚಾರಕ್ಕೆ ಹೋಗ್ತೀವಿ. ಕೆಲವು ಜನ ಚರಂಡಿ ಬ್ಲಾಕ್ ಆಗಿದೆ, ಚರಂಡಿ ತೆಗೋರು ಬಂದಿಲ್ಲ ಅಂತೇಳಿ ಕೇಳ್ತಾರೆ. ಕೆಲವು ಜನ ನೀರು ಸರಿಯಾಗಿ ನಮ್ಗೆ ಬರ್ತಾ ಇಲ್ಲ ಸರ್, ಇನ್ನೊಂದು 20 ನಿಮಿಷ ನೀರು ಬಿಡಿಸ್ಬೇಕು ನಮಗೆ. ಅಲ್ಲೆಲ್ಲ ಕಮರ್ಷಿಯಲ್ ಏರಿಯಾ ಇರೋದ್ರಿಂದ ಆ ಮೋಟ್ರ್ ಬಂದಾದ ನಂತರ ನಮಗೆ ನೀರು ಸ್ವಲ್ಪ 15 ನಿಮಿಷ ಬಂದರೆ ಆ 3-4 ಕೊಡಗಳು ತುಂಬಿದ ನಂತರ ಬಳಸೋಕೆ ನೀರೇ ಇರೋದಲ್ಲ ಅಂತೇಳಿ ಒಳ್ಳೆ ಫೋನ್ ಮಾಡೋದು. ಮತ್ತೆ ಅವ್ರಿಗೆ ನಾವು ಆ ನೀರು ಬಿಡೋಂಥ ಲೈನ್ಮನ್ಗೆ ಫೋನ್ ಮಾಡಿದಾಗ ಮತ್ತೊಂದು 20-15 ನಿಮಿಷ ನೀರು ಬಿಟ್ಟಾಗ ಫೋನ್ ಮಾಡ್ತೀವಿ, ಬಂತೆ ನಮ್ಮ ನೀರಂದ್ರೆ ಬಂದಾಗ ಅವ್ರು ನೀರೆಲ್ಲ ತೊಗೊಂಡ ನಂತರ ಸಾಯಂಕಾಲನೂ ಹೋಗ್ತೀವಿ. ಸಾಯಂಕಾಲ ನಂತರ ಈ ಶೌಚಾಲಯ ಅಂತೂ 3 ವಾರ್ಡ್ನಲ್ಲಿ ನಮ್ಮ ವಾರ್ಡಿರೋ ಚಿಕ್ಕದು, ಭಾಳ ಚಿಕ್ಕದು. ಆ ಚಿಕ್ಕದರಲ್ಲಿ 3, 7, 8, 9 ಈ 3 ವಾರ್ಡ್ಗಳು ಒಂದೇ ಮಹಿಳೆ ಶೌಚಾಲಯ ಇದೆ. ಆ ಶೌಚಾಲಯ ಪಕ್ಕದಲ್ಲಿ ಒಂದು ಚರಂಡಿ ಇದೆ. ಸುಮಾರು 6-7 ತಿಂಗಳಾದರೂ ಕೂಡ ಸ್ವಚ್ಛತೆ ಮಾತ್ರ ಮಾಡಿಲ್ಲ. ಸ್ವಚ್ಛತೆ ಮಾಡ್ತೀವಿ ಅನ್ನೋದು ಆಶ್ವಾಸನೆ ಕೊಡ್ತಾರೆ ಅಧಿಕಾರಿಗಳು. ಅಲ್ಲಿ ಬಂದು ಸ್ವಚ್ಛತೆ ಇವತ್ತಿಲ್ಲ ನಾಳೆ ಕಾರ್ಯಕ್ರಮ ಬಂದಾಗ ಮಾಡಿಸ್ತಂತೇಳಿ ಅಂತೇಳಿ ಮಾಡ್ತಾನೆ ಇಲ್ಲ. 4-5 ಚರಂಡಿಗಳು ಆಗಿ ಬ್ಲಾಕ್ ಆಗಿವೆ. ಮೊನ್ನೆ ಹೊಸ ಕಂಪ್ನಿಯಲ್ಲಿ ಬಂದಾಗ ಒಂದು 2 ಚರಂಡಿ ಮಾತ್ರ ಸ್ವಚ್ಛತೆಗೊಳಿಸಿದ್ದಾರೆ. ಮತ್ತು ಪುನಃ ಈ ಎಲೆಕ್ಷನ್ ಬಂದಿಂದ ಅವ್ರು ಬಿಸಿ ಅಡ್ಡಾಡೋದ್ರಿಂದ ಫೋನ್ನಲ್ಲಿ ಕಾಂಟ್ಯಾಕ್ಟ್ ಆಗ್ತಾ ಇಲ್ಲ. ಹಿಂಗೆ ಎಲೆಕ್ಷನ್ ಆದ ನಂತರ ಕಾರ್ಮಿಕರು ಬರ್ತಾರೆ, ಜಗದೀಶ್ವರ ಮಾಡ್ಸಮ್ಮನ್ನೋದು ಆಶ್ವಾಸನೆ ಕೊಡ್ತಾ ಇದ್ದಾರೆ. ಇನ್ನೊಂದೇನೆಂದರೆ ವಾರ್ಡ್ನಲ್ಲಿ ವಾರ್ಡ್ ರೋಡು ಚಿಕ್ಕದಾಗೋದ್ರಿಂದ ಅಲ್ಲಿ ಕಾರು ವೆಹಿಕಲ್ಸ್ ಅಂತ ಹೋಗೋದಿಲ್ಲ. ನಮ್ಮ ವಾರ್ಡ್ನಲ್ಲಿ ಬೈಕ್ಗಳು ಹೋಗ್ತವೆ. ಚಿಕ್ಕ ರೋಡ್ ಇರೋದ ಕಾರಣದಿಂದ ಚಿಕ್ಕ ಚರಂಡಿ ಇದೆ. ಅಲ್ಲಿ ಸ್ವಚ್ಛತವಾಗಿ ವಾರದಲ್ಲಿ 1 ಸಲ, ತಿಂಗಳಿಗೆ 2 ಸಲ, ಕನಿಷ್ಠ 2 ಸಲ ಸ್ವಚ್ಛತೆ ಮಾಡಿದ್ರೆ ಮಾತ್ರ ಮಳೆ ನೀರಾಗಲಿ, ಹೋಟ್ಲ್ ನೀರಾಗಲಿ, ಇಂಥ ನೀರು ಹೋದ ದೊಡ್ಡ ಚರಂಡಿಗೆ ಹೋಗ್ತವೆ. ಈ 3 ತಿಂಗಳು 4 ತಿಂಗಳಿಗೆ ಆ ಕಸ ತೆಗಿಲಿಲ್ಲ ಅಂದರೆ ಹಂಗೆ ಬ್ಲಾಕ್ ಆಗಿ ಆ ನೀರು ರೋಡ್ ಮೇಲೆ ಬರ್ತದೆ. ರೋಡ್ ಮೇಲೆ ಬರೋದ್ರಿಂದ ಜನರ ತೊಂದರೆಗೆ, ಅಡ್ಡಾಡಲಿಕ್ಕೆ ತೊಂದರೆ ಆಗ್ಬೋದು. ಆ ಹೊಲಸು ನೀರು ಒಳ್ಳೆ ಬಟ್ಟೆ ಹಾಕ್ಕೊಂಡು ಹೋಗ್ತಾ ಸಾರ್ವಜನಿಕರ ಮೇಲೆ ಬೈಕ್ ಹೋಗ್ತಾ ಇದ್ರೆ ಆ ನೀರು ಚಿಡ್ಲು ಬೀಳ್ತವೆ. ಹೀಗಾಗಿ ಭಾಳ ತೊಂದರೆ ಆಯ್ತು ಆ ವಾರ್ಡ್ನಲ್ಲಿ. ಒಳಚರಂಡಿ ಕಾರ್ಯವೊಂದು ನಿರ್ಮಾಣ ಬರಬೇಕಲ್ಲಿ. UGD ವರ್ಕ್ ಅಂತೇಳಿ ನನಗೆ 6 ತಿಂಗಳಿಂದ UGD ವರ್ಕ್ ಅವರು ಇದೇ ಮನೆಯಲ್ಲಿ ಬಂದು ಎಂಟ್ರಿ ತೊಗೊಂಡ್ರು ನನಗೆ. ಸರ್, ನಿಮ್ಮ ವಾರ್ಡ್ನಲ್ಲಿ UGD ವರ್ಕ್ ಆಗ್ತಾಯಿದೆ, 24/7 ಅಂದರೆ 24 ಅವರ್ಸ್ ನೀರು ನಿಮ್ಮ ವಾರ್ಡ್ನಲ್ಲಿ ಅನುಕೂಲ, ಸರ್ಕಾರ ಎಲ್ಲ ವಾರ್ಡಿಗೆ ಅನುಕೂಲ ಒದಗಿಸ್ತಾ ಬಂದಿದ್ದಾರೆ ಅಂತೇಳಿ ಬಂದು 7-8 ತಿಂಗಳೇ ಆಯಿತು. ಆ ಪ್ರೋಗ್ರಾಮ್ನು ಒಂದು ದೇವಸ್ಥಾನದಲ್ಲಿ 3 ವಾರ್ಡ್ ಕೌನ್ಸಿಲರ್ಗಳು ಕಾರ್ಯಕ್ರಮ ಮಾಡಿದ ಪುನಃ ಕೆಲಸ ಮಾತ್ರ ಕಾರ್ಯರೂಪಕ್ಕೆ ಬರಲೇ ಇಲ್ಲ. ಇವತ್ತು ನೀರಿನ 2-3 ತಿಂಗಳಿನಲ್ಲಿ ನೀರು ಒಂದು ರಿಸರ್ವ್ ಮಾಡ್ತಾ ಇದ್ದೀವಿ, ಹೊಸ ತಾತ್ಕಾಲಿಕ ನೀರು ಅಂತೇಳಿ ಈ ಕೆರೆ ಹತ್ರ. ವರ್ಷ 30 ಲಕ್ಷ 36 ಲಕ್ಷ ರೂಪಾಯಿ ಸರ್ಕಾರ ಈ ಸಂಬರ್ ಟೈಮ್ನಲ್ಲಿ ನೀರು ಖಾಲಿ ಬಂದೋದ್ರಿಂದ ಆ ನೀರನ್ನ ಒಂದು ಗುಂಡಿಯನ್ನು ಎತ್ತಿದ್ದೀವಿ, ಸ್ಟಾಕ್ ಮಾಡ್ತಾ ಇದ್ವಿ. ಆ ಸ್ಟಾಕ್ ಮಾಡಿದ್ರು ಈಗ ಎಲ್ಲಿ ಮಟ್ಟಿಗೆ ನಡೀತಂದರೆ
ತಾತ್ಕಾಲಿಕ ಈಗ ನಿನ್ನೆ ಮೊನ್ನೆ 4-5 ದಿನ ಹಿಂದಲೇ ದೊಡ್ಡ ಕಾಲುವೆ ಬಂದಾಗಬೇಕಿತ್ತು. ನಮ್ಮ ಅದೃಷ್ಟ ಇದುವರೆಗೆ ಇನ್ನು ನಮ್ಮ ನೀರು ಬರ್ತಾ ಇದೆ. ಈಗಾಗಲೇ ಒಂದು ಅರ್ಧ ಕೆರೆ ಮಟ್ಟಿಗೆ ನೀರು ತುಂಬಿಸಿದ್ದೀವಿ. ಇನ್ನು 4-5 ದಿನ ಒಟ್ಟಿಗೆ ಇನ್ನು ಕೆಲಸ ಕಾಮಗಾರಿ ನಡೀತಾ ಇದೆ ಸರ್. ಇನ್ನು ನಡೀತಾ ಇದೆ ಅಂದರೆ 8 ಅಡಿ ಎತ್ತರ ಒಡ್ಡಾಕಬೇಕು. 8 ಅಡಿ ಒಡ್ಡಾಕಿದ ನಂತರ ಆ ಬ್ಯಾಕ್ ಸೈಡ್ ಸ್ವಲ್ಪ ವೀಕ್ ಇದೆ. ಈ ಹಳೆ ಒಂದು ರಿಸರ್ವ್ ಏನೈತಲ್ಲ ಆ ಕಡೆ ನಿನ್ನೆಲ್ಲ JCB ತೊಗೊಂಡು తర్వాత ಆಮೇಲೆ ಈ ಟ್ರಾಕ್ಟರಿಂದ JCBಯಿಂದ ಸ್ವಲ್ಪ ಓಲಾಕಿ ನಂತರ ಮರಮು 2-3 ಜಾಗದಲ್ಲಿ ಮರಮು ಅದು ಸೆಲೆಕ್ಷನ್ ಆಗಲಿ ಸರ್. ಆ ಸೆಲೆಕ್ಷನ್ ಇಂಜಿನಿಯರಿಂಗ್ ಅಲ್ಲಿ ಕೊಟ್ಟು ಮಣ್ಣಿನ ಒಂದು ಪರಿಶೀಲನೆ ಮಾಡಿದ ನಂತರ ಈಗ ನಿನ್ನೆ ರಾತ್ರಿ ಮೊನ್ನೆವರೆಗೂ ಆ ಕೆಲಸ ನಡೆಯೈತಿ. ಈಗ ಪರವಾಗಿಲ್ಲ 3 ದಿವಸದಲ್ಲಿ ಆ ಕಾಮಗಾರಿ ಮುಕ್ತಾಯವಾಗ್ತದೆ. ಇನ್ನು 3-4 ದಿನದಲ್ಲೂ ಆ ನೀರನ್ನ ರಿಸರ್ವ್ ಮಾಡೋಕ್ಕೆ ನಾವು ಸಾಧ್ಯ ಆಗ್ತದೆ. ಎಲ್ಲ 31 ವಾರ್ಡ್ ಕೌನ್ಸಿಲರ್ಗಳು ನಾಮಿನೇಟೆಡ್ ಬಂತು, ಎಲ್ಲರೂ ಬಂತು, ಸ್ಟಾಫ್ ಬಂತು. ಇವತ್ತು ನೀರಿನ ಬಗ್ಗೆ ಸಮಸ್ಯೆ ಭಾಳ ಇದೆ. ಎಲ್ಲರೂ ಸೇರಿ ಆ ಕೆಲಸ ಕಾರ್ಯಗಳನ್ನು ಲಿಂಕ್ ಮಾಡಿಸ್ತಾ ಇದ್ದೀವಿ. ಇವತ್ತು ನಮ್ಮ ವೃತ್ತಿ ಈ ಬಂಬು ತಟ್ಟಿ ಬಂಬು ಎಲ್ಲ ದಿನನಿತ್ಯವಾಗಿ ಮಾಡಲೇಬೇಕು ನನ್ನ ಕುಟುಂಬ ಸಲುವಾಗಿ. ಅದರ ಜೊತೆಗೆ ನಾನು ರಾಜಕಾರಣದಲ್ಲಿ ಜನಸೇವೆ ಅಲ್ಪ ಸ್ವಲ್ಪ ಜನಸೇವನಾಗಲಿ ದಿನನಿತ್ಯ ಬೆಳಿಗ್ಗೆ ಸಾಯಂಕಾಲ ವಾರ್ಡ್ನಲ್ಲಿ ಹೋಗಿ ಜನಸೇವನೆ ಸ್ಪಂದಿಸಿ ಆ ವಾರ್ಡ್ನಲ್ಲಿ ಏನು ಬೇಕು ಕೆಲಸಗಾರ ಏನು ಆಗಬೇಕು ಅನ್ನೋದು ಕೇಳಿ ವಿಚಾರಿಸಿ ಕುಂದುಕೊರತೆಗಳನ್ನು ವಿಚಾರಿಸಿ ನಾನು ಅವ್ರಿಗೆ ಹೇಳಿದಂಥ ಕುಂದುಕೊರತೆಗಳನ್ನು ಅಧಿಕಾರಿಗಳಿಗೆ ಮನವಿ ಮಾಡಿದಾಗ ಒಂದು 10 ಮನವಿ ಮಾಡಿದಾಗ 2-3 ಮಾತ್ರ ಸಾಧ್ಯ ಆಗ್ತದೆ. ಇನ್ನು ಇವು ಹೆಂಗಂದರೆ ಅಪೂರ್ವ ಆಗಬೇಕು ಅವು ಇವು ಅಂತೇಳಿ ಲೇಟ್ ಆಗುತ್ತೆ. ಇವತ್ತು ನಮ್ಮ ಕೆಲಸಕ್ಕೆ ಬೇಕಂದರೆ 3-4 ತಿಂಗಳಿಗೆ ಕೆಲಸ ಆಗೋದು. ಸರ್ಕಾರ ಕೆಲಸ ಆಗೋದ ಕಾರಣದಿಂದಾಗಿ ಇಮಿಡಿಯೇಟ್ಲಾಗಿ ಮಾಡೋದಿಲ್ಲ. ಇವತ್ತು ನಾವು 10,000 15,000 ನನ್ನ ಜೋಬಿನ ದುಡ್ಡು ಖರ್ಚು ಮಾಡಿ ಆ ವಾರ್ಡ್ನಲ್ಲಿ ಸಮಸ್ಯೆ ಬಗೆಹರಿಸಬೇಕಾದ್ರೆ ಸರ್ಕಾರ ರೂಲ್ಸ್ ಆ ಥರ ಇಲ್ಲ. ಇವತ್ತು 5,000 ಮೇಲೆ ದುಡ್ಡು ಖರ್ಚು ಮಾಡಬೇಕಾದ್ರೆ ಅದು ಟೆಂಡರ್ ಮೂಲಕವಾಗಿ ಖರ್ಚು ಮಾಡಬೇಕಾಗುತ್ತೆ. ಹಂಗಾಗಿ ಆ ವಾರ್ಡ್ನಲ್ಲಿ ಇವತ್ತು ನಾಳೆ ಸುಳ್ಳು ಹೇಳ್ತಾ ಇದ್ದೀವಿ. ಹಲವಾರು ಸಮಸ್ಯೆಗಳು ಹೇಳ್ತಾರೆ. ಅವು ನಾವು ಜಲ್ದಿ ಪುನಃ ಕೆಲಸ ಪ್ರಾರಂಭ ಮಾಡೋಕ್ಕಾಗೋದಿಲ್ಲ. ಸರ್ಕಾರ ಪ್ರೊಸೀಜರ್ ಪ್ರಕಾರ ನಾವು ಅಧಿಕಾರಿಗಳ ಹತ್ರ ಹೋಗಿ ಕುಂದುಕೊರತೆಗಳು ಈ ಥರ ಇದ್ದಾವೆ ಅಂತೇಳಿ ಅಧಿಕಾರಿಗಳು ಹೇಳಿದ ನಂತರ ಆ 3-4 ತಿಂಗಳಲ್ಲಿ 1-2 ಕೆಲಸಗಳು ಮಾತ್ರ ಕಾರ್ಯರೂಪಕ್ಕೆ ಬರ್ತಾವೆ. ಇನ್ನು ಮುಂದೆ 3-4 ತಿಂಗಳ ನಂತರ ಮತ್ತೆ ಇದೇ ರೀತಿಯಾಗಿ ಹೋಗಿ ನಾವು ಒತ್ತಡಗಳು ಕೊಟ್ಟಾಗ ಅವು ಅಲ್ಪ ಸ್ವಲ್ಪ ಇದೇ ಥರ ಆಗ್ತಾ ಹೋಗ್ತಾವೆ. ಎಲ್ಲ ಕೆಲಸ ಕಾರ್ಯಗಳು ಇಡೀ 5 ವರ್ಷ ಕೆಲಸ ಕಾರ್ಯಗಳು 5 ತಿಂಗಳಲ್ಲಿ 1 ತಿಂಗಳಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಿಂಗಾಗಿ ಜನರಿಗೆ ನಾವು ಸೇವೆ ಮಾಡ್ತಾ ಇರ್ತೀವಿ. ಈಗ ನೀವು ಹೋಗಿ ವಿಚಾರಿಸಬಹುದು, ಅಲ್ಲಿ ಹೋಗಿ ಜನರಲ್ಲಿ ಏನಂತಾರೆ ಅಂದರೆ ಹಲವಾರು ಕೆಲಸಗಳು ಅಂತ ಹೇಳಿರ್ತಾರೆ. ಅದರಲ್ಲಿ 2-3 ಆಗಿರ್ತಾವೆ. 7-8 ಕೆಲಸಗಳು ಆಗೋದ್ರಲ್ಲಿ ಇರ್ತಾವೆ. ಸರ್ ಅವ್ರು ಕೌನ್ಸಿಲರ್ಗಳು ಹೇಳ್ತೀರಿ ನಮ್ಗೆ ಹಚ್ಕೋಲ್ರು ಅಂತ ಹೇಳ್ತಾರೆ. ಯಾಕಂದರೆ ಅವು ಮನೆ ಕೆಲಸ ಅಲ್ಲ, ದುಡ್ಡು ಜೋಬಿನ ತೊಗೊಂಡು ಕೆಲಸ ಮಾಡಲಿಕ್ಕೆ. ನಾವು ಅಧಿಕಾರಿಗಳಿಗೆ ಕೇಳಿದ ನಂತರ ಅದಕ್ಕಾದ ಒಂದು ಗುತ್ತೇದಾರನ ಟೆಂಡರ್ ಇಟ್ಟು ಅಪ್ರೂವಲ್ ಆದ ನಂತರ ಕೆಲಸ ವರ್ಕೌಟ್ ಕೊಟ್ಟ ನಂತರ ಆ ಕೆಲಸ ಕಾರ್ಯರೂಪಕ್ಕೆ ಬರುತ್ತೆ. ಈ ಥರ ಇರೋದ್ರಿಂದ ಕೆಲಸ ಕಾರ್ಯಗಳು ಸ್ವಲ್ಪ ತಡವಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಈ ರೀತಿ ತಮ್ಮ ಚಟುವಟಿಕೆ ನಡೀತಾ ಇದೆ. ಹೌದು ಸರ್. ತಾವು ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಮುಂಚೆ ಒಂದು ಬೇರೆ ಯಾವುದಾದ್ರು ಸಂಘಟನೆಗಳಲ್ಲಿ ಕೆಲಸ ಮಾಡಿದ್ರು? ಸಂಘಟನೆಯಲ್ಲಿ ಮಾಡಿಲ್ಲ. ಯಾವುದೋ ಒಂದು ಸ್ಟ್ರೈಕ್ ಅಂದರೆ ರೈತರ ಪರವಾಗಲ್ಲ. ನಾವು ನಮ್ಮ ಮೇದಾರ್ ಜನರ ಒಂದು HD ಬಸವರಾಜರ ಸಮ್ಮುಖದಲ್ಲಿ ನಾವು ಹೋದ ವರ್ಷ 1.5 ವರ್ಷದಿಂದ ನಾವು BCMನಲ್ಲಿ ಇದ್ವಿ. ಮೇದಾರ್ ಅಂದರೆ ಮೇದಾ, ಗೌರಿಗ, ಬುರುಡ ಇವೆಲ್ಲ ಕೆಟಗಿರಿ ಸಮವಾದ ಅದಂತೇಳಿ ನಾವು ಇದಾಕಿ ಸರ್. ಮೇದಾರ್ ಅನ್ನೋದು ಎಷ್ಟೇಳಿ ಬರಲಿಲ್ಲ. ಮೇದರಿ, ಗೌರಿಗ, ಬುರುಡ ಅಂತೇಳಿ ಬಂತು. ಮೇದರ ದುರ್ದೈವ ನಮ್ಮದು. ಮೇದರ್ ಅಂತ ಬರಲಿಲ್ಲ. ಸತತವಾಗಿ 32 ವರ್ಷ ಹೋರಾಟ ಮಾಡಿದಾಗ ನಾವು ಆಗಸ್ಟ್ 15ರಂದು 2 ವರ್ಷ ಹಿಂದುಗಡೆ ಬೆಂಗಳೂರಲ್ಲಿ ಎಲ್ಲ ರಾಜ್ಯದವರು ಜಿಲ್ಲಾ ಮಟ್ಟದಿಂದ ತಾಲೂಕು ಮಟ್ಟದಿಂದ ಬೆಂಗಳೂರು ಆಗಸ್ಟ್ 15ರಂದು ಪ್ರತಿಭಟನೆ ಮಾಡಿದ್ದೀವಿ ನಾವು. ನಮ್ಮ ಒಂದು HD ಬಸವರಾಜರವರು ಮುಖಾಂತರದಿಂದ ಆ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದೀವಿ. ಆ ನಂತರ ಅಲ್ಲಿ ಹೋರಾಟ ಆದ ನಂತರ ಅಲ್ಲೆಲ್ಲ ದೊಡ್ಡ ಲೀಡರ್ಗಳು ಬಂದಿದ್ರು. HD ಪಾಟೀಲ್ ಯಾರೋ ಬಂದಿರ್ತಾರೆ, ಎಲ್ಲ ಬಂದಿದ್ರು. ಆಯ್ತು ಅಂತೇಳಿ ಅಲ್ಲಿಂದ ಮತ್ತೆ ಡಿಲ್ಲಿಗೂ ನಾವೆಲ್ಲ ಈ ಥರ ನಾವು
ಈ ಬಿದಿರಿಂದ ವೃತ್ತಿ ಮಾಡಿ ಮರ ಪುಟ್ಟಿ ಈ ಥರ ಬೀಸಿಣಿಗೆ ಜೀವನ ಮಾಡೋರು ನಾವು ಅಲೆಮಾರಿ ಜೀವಗಳು ನಮ್ಗೆ ಈ ಜಾತಿಯಲ್ಲಿ ಬಂದ್ರೂ 37 ವರ್ಷ ಸರ್ಕಾರ ಕಾಡಿಸ್ತಾ ಇದೆ. ಎಸ್ ಟಿದಲ್ಲಿ ಸೇರ್ಪಡೆ ಮಾಡ್ಕೊಂತಿಲ್ಲ ಅಂತೇಳಿ ಬೆಂಗಳೂರಲ್ಲಿ ಸಮಾಜ ಕಲ್ಯಾಣ ಸಚಿವರಿದ್ದರು ಬೋರಿಲಾಲ್ ಅವ್ರ ತಂದೆ ಮನವಿಟ್ಟಿದಾಗ ಅವರು ನಮ್ಮನ್ನ ಗಮನಕ್ಕೆ ತಗೊಂಡು ಅವರು ಒಂದು 3.25% ಅವ್ರು ಕೆಲಸ ಮಾಡಿದ ನಂತರ ಮತ್ತೆ ಆಂಧ್ರ ಸಚಿವರು ಅವರು ಹೆಸರು ಏನೇನು ಅಷ್ಟು ನೆನಪಿಲ್ಲ ಸರ್, ಸಮಾಜ ಕಲ್ಯಾಣ ಅಧಿಕಾರಿಗಳು ಅವರು ಕೂಡ ಅವರು ಫೀಲ್ಡ್ನಲ್ಲಿ ನಮ್ದೊಂದು ಹೋದ ವರ್ಷನೇ ಅಂದರೆ ಒಂದು ವರ್ಷ ಆಯಿತು ಎಸ್ ಟಿ ಕ್ಯಾಟಗಿರಿ ಬಂದು ಬಂದ ನಂತರ ರಿಸರ್ವೇಶನ್ ಅಂತ ನಮ್ಮ ವಾರ್ಡಿಗೆ ಒಂದು ಮಹಿಳಾ ರಿಸರ್ವೇಶನ್ ಬಂತು. ಆದ ಕಾರಣ ನಮ್ಮ ಮೆಸೇಜ್ ನಾವು ಅವ್ರ ಮುಖಾಂತರ ನಾನು ಜನಸೇವೆ ಮಾಡ್ಬೇಕಂತ ಆಸೆ ಹುಟ್ಟಿತು. ಅವ್ರ ಮೆಂಬರ್ ಆದ್ರು ಅವ್ರು ಮಾಡಿದಷ್ಟೇ ನಾವು ಮಾಡಿದ್ರೆ ಅವ್ರ ಸ್ಥಾನದಲ್ಲಿ ನಾವು ನಿಂತು ಮಾಡ್ತೀವಿ. ಜನಸೇವೆ ದಿನನಿತ್ಯಲೂ ಮಾಡಬೇಕು, ಜೀವನ ಇರೋವರೆಗೂ ಜನರ ಸಮಸ್ಯೆಗಳು ಕುಂದುಕೊರತೆಗಳನ್ನು ಮಾಡಬೇಕನ್ನೋದು ನನ್ನ ಒಂದು ನಿರ್ಧಾರ ಮನಸ್ಸು. ಈಗ ನೀವೊಂದು ವಾರ್ಡ್ ಕೌನ್ಸಿಲರ್ ಆಗಿದ್ದ, ಆ ಕೌನ್ಸಿಲರ್ ಆಗಿ ನಿಮ್ಮ ವಾರ್ಡಲ್ಲಿ ಯಾವ್ಯಾವ ಅಭಿವೃದ್ಧಿ ಕೆಲಸವನ್ನು ತಾವು ಮಾಡಿದ್ದೀರಿ? ಇಲ್ಲಿವರೆಗೂ ಏನೇನು ಮಾಡಿದ್ದೀರಿ? ಕೆಲಸ ಕಾರ್ಯಗಳು 10 ಹಲವಾರುಗಳನ್ನು ಅಧಿಕಾರಿಗಳ ಗಮನದಲ್ಲಿಟ್ಟಿದಾಗ CSV ಗ್ರ್ಯಾಂಟ್ನಲ್ಲಿ 6,20,000 30,000 ಗ್ರ್ಯಾಂಟ್ನಲ್ಲಿ ಮೆಟ್ಲಿಂಗ್ ರೋಡ್ ಅಂತ ಬಂತು. ಹಳೆ ಸುಕೆ ಬ್ಯಾಂಕ್ ರೋಡ್ ಇಂದ ಹಿಡಿದು ಕುಷ್ಟಗಿ ರೋಡ್ವರೆಗೆ 800 ಮೀಟರ್ ಅಷ್ಟು. ಅದರಲ್ಲಿ ಆಬಿದ್ ಅಂತೇಳಿ ಗುತ್ತೇದಾರರು ಪುನಃ ಪೂಜೆ ಮಾಡಿ ಪ್ರಾರಂಭ ಮಾಡಿದ ಕಂಡೀಷನ್ನು ನಮ್ಮ ಅಧ್ಯಕ್ಷರ ಮುಖಾಂತರದಿಂದ ನಾವೆಲ್ಲ ಪೂಜೆ ಮಾಡಿ ಪ್ರಾರಂಭ ಮಾಡಿದ್ದೀವಿ. ಒಂದು ಸ್ವಲ್ಪ 2 ಮೀಟರ್ ಅಷ್ಟು ಇದೇನು 40 mm ಕಂಕರ ಹಾಕೋದ್ರ ಮೂಲಕ ನೋಡ್ತಾ ಇದ್ದಂಗೆ ಮನೆಗೆ ಬಂದ್ವಿ. ನಂತರ 5 ನಿಮಿಷ ನಾಷ್ಟ ಟಿಫಿನ್ ಮುಗಿಸ್ಕೊಂಡಲ್ಲಿ ಹೋದ ನಂತರ ಸುಮಾರು ದೂರದಲ್ಲಿ ಅವರು ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡಿದ್ರು. ಏನಪ್ಪ ಇದು ಕಲ್ಪ ಕಾಮಗಾರಿ ಕೆಲಸ ಮಾಡ್ತಾ ಇದ್ದೀನಿ ನೀನು, ಕಳಪೆ ಕಾಮಗಾರಿ ಅಲ್ಪೆ ಕಾಮಗಾರಿ ಕೆಲಸ ಮಾಡ್ತಾ ಇದ್ದಲ್ಲ ನೀನು, ಈ ಕಂಕರ್ 3 ಇಂಚು ಎತ್ತಿರ್ಬೇಕು, ಹೈಟ್ ಇರಬೇಕು. ಹಾಗಾಗಿ ಇದು ಈ ಥರ ಮಾಡಿದರೆ ಕೆಲಸ ಇದು ಸರಿಗೆ ಅನಿಸಲ್ಲ, ನಿಂದಿಸಂತ ನಾನು ಅಬ್ಜೆಕ್ಷನ್ ಮಾಡಿದಾಗ ಜೆ ಅವರು ಬಂದರು. ಅಲ್ಲಿ ಜೆ ಸರ್ ಈ ಥರ ಕಂಪ್ಲೇಂಟ್ ಮಾಡ್ತಾರೆ, ಈ ಕೆಲಸ ನಿಲ್ಸಂದ ಅಂತ ಮೂರ್ತಿ ಅಂತೇಳಿ ನಮ್ಮ ಜಿ ಬಂದಲ್ಲಿ ಅವಾಗ ನೋಡಿದಾಗ ಇಲ್ಲ ಗುತ್ತಿದಾರರೇ ಈ ಥರ ಮಾಡಿಬಿಡ್ರಿ, ಸಾವಿರ ಮಾತು ಕೇಳ ಅಂತೇಳಿ ಅವ್ರು ಹೇಳಿ ಅಷ್ಟು ಹೋದರು. ಆದರೂ ಅವ್ರು ಅದೇ ಥರವಾಗಿ ಮಾಡಿದಾಗ ನಾನು ಇದರಲ್ಲಿ ಮೊಬೈಲ್ನಲ್ಲಿ ಒಂದು ಚಿತ್ರೀಕರಣ ತೊಗೊಂಡು EDP ಸಾಹೇಬ್ ತೋರಿಸಿ ಫೋಟೋ ತೊಗೊಂಡು ಸರ್ ಈ ಥರ ಕಲ್ಪೆ ಕಾಮಗಾರಿ ನಡೀತಾ ಇದೆ, ಇದು ವಾರ್ಡ್ನಲ್ಲಿ ಜನರು ಕೂಡ ಹೋಗ್ತಾ ಇಲ್ಲ ಈ ಕೆಲಸಕ್ಕೆ, ಇದೇ ಥರ ಮಾಡಿದ್ರೆ ಮಾತ್ರ ಮತ್ತೆ ಹೋರಾಟ ಮಾಡ್ತಾರೆ ನಿಮ್ಮ ಆಫೀಸಲ್ಲಿ ಬಂದಂತ ನಾವು ಅವ್ರಿಗೆ ಬಿಗುವಾದ ಒಂದು ಉತ್ತರವನ್ನು ಕ್ವಶನ್ ಹಾಕಿದಾಗ ಅವರಿಬ್ಬರು 3 ಬಂದು ನಿಂತು ಸ್ವಲ್ಪ ಮಾಡ್ಕೊಂತೀನಿ. ಹಂಗೆ ಗುದ್ದಾಡ್ತಿದ್ದೀನಿ. ಒಂದು ಸ್ವಲ್ಪ 422 ಮೀಟ್ರಲ್ಲಿ ಸ್ವಲ್ಪ ಚಲೋ ಕೆಲಸ ಐತಿ. ಅದರಲ್ಲಿ ಇನ್ನು ಅರ್ಧ ಕೆಲಸ ಇದೇ ಥರ ಕೆಲಸ ಆಗೋದ್ರಿಂದ ನಾನು ನಿಂದ್ರಿಸ್ತದ 2 ದಿವಸ ಆಗೋದು 8 ದಿನ ಕೆಲಸ ಆಯ್ತದ ಇದೇ ಥರ ಗುದ್ದಾಟ ಆಡೋದ್ರಿಂದ. ಯಾಕಂದ್ರೆ ಕಲಿಪೆ ಕಾಮಗಾರ ಕೆಲಸ ಮಾಡಿಬೇಡ, ನಿನಗೇನಾದರೂ ಲೆಸ್ ಹಾಕಿದ ಅಂತ ಹೇಳ್ತಿರಲ್ಲ, ನೀವು ಲೆಸ್ಗೆ ಹಾಕಿ ಕೆಲಸ ಮಾಡ್ತೀರಿ ಗುತ್ತಿದಾರರು. ಲೆಸ್ 25% 30% ಈ ಥರ ಲೆಸ್ಗೆ ಹಾಕಿ ಸರ್ಕಾರ ದುಡ್ಡು ಸರ್ಕಾರ ಎತ್ಕೊಳ್ಳಿ ಕಳಿಸ್ತೀರಿ ನೀವು. ಸರ್ಕಾರ ಜನರ ಸಂಬಂಧ ಕಳಿಸಿದ ದುಡ್ಡನ್ನ ಕೆಲಸ ನಮಗೆ ಬೇಕು ನಿಮಗೆ ಬೇಕಂತೇಳಿ ನೀವು ಕಾಂಪಿಟೇಷನ್ ಮಾಡಿ 25% 30% ಲೆಸ್ಗೆ ಹಾಕಿ ಈ ಥರ ಹೊಲ್ಸ್ ಕೆಲಸ ಮಾಡಬೇಡ ಅಂತೇಳಿ ನಾನು ಜೋರಾಗಿ ಮಾತಾಡೋದ್ರ ಮೂಲಕ ಅವರು 1-2 ತಾಸು ಕೆಲಸ ನಿಲ್ಲಿಸಿದ್ರು. ಅಂತ ನಮ್ಮ ಕಾರ್ಯಕರ್ತರ ಕರ್ಕೊಂಬಂದು ಈ ಥರ ಕೆಲಸ ಮಾಡಿದ್ರೆ ಬಿಟ್ಟು ಬಿಡ್ರಿ, ಅದು ಏನೈತೆ ನಾವು ಮಾಡಿಸ್ತೀವಿ, ನೀವೇ ಬಿಲ್ ಮಾಡ್ಕೊಳ್ಳಿ, ನಿಮ್ಗೇನನ್ನ ಇದರಲ್ಲಿ ಎಷ್ಟು ಲೆಸ್ಗೆ ಆಗ್ತದೆ ಅಂತ ಹೇಳ್ತಿರಲ್ಲ, ಇನ್ನೂ 5-10 ಸಾವಿರ ನಾನು ದುಡ್ಡು ಕೊಡ್ತೀನಿ ಲಾಸ್ ಅಂತ, ಈ ಕೆಲಸ ಮಾಡಬೇಡ ಅಂತ. ನಂತರ ಅಷ್ಟೇ 427 ಮೀಟರ್ ಮಾಡಿದ್ದಾರೆ, ಇನ್ನು ಉಳುಕಿದ್ದು ಪೆಂಡಿಂಗ್ ಇದೆ. ಇದುವರೆಗೂ ಅಧಿಕಾರಿಗಳು ಹೇಳ್ತಾ ಇದ್ದೀವಿ ಕೆಲಸ ಇನ್ನು ಮಾಡನೇ ಇಲ್ಲ, 8 ತಿಂಗಳಾಯ್ತು ಪೆಂಡಿಂಗ್ ಇದೆ ಸರ್. ಅಂದರೆ 6 ಲಕ್ಷ ದುಡ್ಡು ಬಂದರೂ ಕೂಡ ಸರ್ಕಾರ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಸರ್, ನಿರ್ಲಕ್ಷ್ಯದಿಂದ ಗುತ್ತೇದಾರರ ಬೇಜವಾಬ್ದಾರಿಯಿಂದ 400 ಅರ್ಧ ಕೆಲಸ ಮಾಡಿ ಇನ್ನು ಅರ್ಧ ಕೆಲಸ ಪೂರ್ತಿಗೊಳಿಸೋದು ಯಾವಾಗ ಅಂತ ಕೇಳಿದ್ರೆ ವಾರ್ನಿಂಗ್ ಕೊಡ್ತೀನಿ, ಅವ್ರಿಗೆ ಹೇಳ್ತೀನಿ. ಇದೇ ಉತ್ತರ ಸತ್ಯ. ನಿಮ್ಮ ವಾರ್ಡಲ್ಲಿ ಏನು ಮಾಡಿದೆ? ನಿಮ್ಮ ವಾರ್ಡ್ಗೆ ಸಂಬಂಧಪಟ್ಟ ಏನು ಮಾಡಿದೆ ಕೆಲಸ? ನಮ್ಮ ವಾರ್ಡ್ನಲ್ಲಿ
ಒಂದು 14-15 ಕುಟುಂಬಗಳಿಗೆ ನೀರಿನ ಸೌಕರ್ಯ, ಕುಡಿಯುವ ನೀರು ಸೌಕರ್ಯ ತೊಂದರೆ ಆಗೋದಿರುತ್ತೆ. ಅಲ್ಲಿ ಪೈಪ್ಲೈನ್ 3 ಇಂಚಿನ ಪೈಪ್ಲೈನು ಸುಮಾರು ಒಂದು 60-70 ಮೀಟರ್ ಅಷ್ಟು 3 ಇಂಚಿನ ಪೈಪ್ ಹಾಕಿಸಿ ಅವರಿಗೆ ಸರಿಯಾದ ನೀರು ಸೌಲಭ್ಯವನ್ನು ನಾನು ಒದಗಿಸಿಕೊಟ್ಟಿದ್ದೀನಿ ಸರ್. ನಂತರ ಒಂದು ಇವು ಸೋಲಾರ್ ಬಲ್ಬನ್ನು ವಾರ್ಡ್ನಲ್ಲಿ 3 ಬಂದ್ರು, ಚಿಕ್ಕ ವಾರ್ಡ್ 3 ಕೊಟ್ಟಿದ್ದಾರೆ. ಸ್ವಲ್ಪ ದೊಡ್ಡ ವಾರ್ಡ್ ಇದ್ರೆ 5, 4 ಈ ತರ ವಿತರಣೆ ಮಾಡಿದ್ದಾರೆ. ನಮ್ಮ ವಾರ್ಡ್ ಮಾತ್ರ 3 ಕೊಟ್ಟಿದ್ದಾರೆ. ಆ 3ರಲ್ಲಿ ಒಂದು ಶಾರ್ಟೇಜ್ ಆಗಿದೆ. ಆ ಒಂದು ಸೋಲಾರ್ ಲೈಟ್ ನಾವು ಅಲ್ಲಿ ಆ ಜಾಗದ ಅಳವಡಿಸಿದ ಕಾರಣ ನನಗೆ ಕೇಳಿದ್ರೆ, ಸರ ನೀವೇನ್ರಿ ನಾವು ಕಣ್ಣಿಗೆ ಕಾಣ್ತಿಲ್ಲ ನಿಮ್ಗೆ, ಅಲ್ಲಿ ಯಾಕೆ ಹಾಕ್ಸಿರಿ, ಇಲ್ಲಿ ಪಬ್ಲಿಕ್ ಆಗಿ ಜನರು ಬಸವರಾಜ್ ಡಾಕ್ಟ್ರು ಅಲ್ಲಿ ಜನರು ರಾತ್ರಿ ಆಗಲು ಬರ್ತಾ ಇದ್ದಾರೆ, ಅಲ್ಲಿ ಕತ್ತಲಿದೆ, ನೀವು ಅಲ್ಲಿ ಯಾಕೆ ಹಾಕ್ಸಿಲ್ಲ ಅನ್ನೋ ನಮ್ಮ ಕ್ವಶನ್ ಕೇಳ್ತಾ ಇದ್ದಾಗ, ಇಲ್ಲ ನೆಕ್ಸ್ಟ್ ನಲ್ಲಿ ಬರ್ತದ, ಈ 3 ಬಂದಿದ್ರ ಕಾರಣದಿಂದ ಎಲ್ಲ ಕಡೆ ಸಮಸ್ಯೆ ಇದೆ. 4-5 ಜಾಗದಲ್ಲಿ ಹಾಕ್ಬೇಕಿತ್ತು, ಆದರೂ 3 ಬಂದಿದ್ದರಿಂದ ಇವು ಹಾಕ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಮುಂದಕ್ಕೆ ಬರ್ತಾವ ಅಂತೇಳಿ ಹೇಳಿದ ನಂತರ ಈಗ CFCL ಅಂತೇಳಿ ಒಂದು ಬಲ್ಬ್ ಬಂದಿದೆ. ಒಂದು ವಾರ್ಡಿಗೆ 30 ಬಂದಿದೆ. ಆದರೆ ಆ ಬೆಳಕು ಯಾವ ಥರ ಇದೆ ಅಂತೇಳಿ ಶಾಂಪಲಿಗೆ ಒಂದು 5 ವಾರ್ಡ್ನಲ್ಲಿ ಈಗಾಗಲೇ ಹಾಕಿದ್ದಾರೆ. ಆ ಬೆಳಕು ಎಲ್ಲಿವರೆಗೆ ಆ ವಾರ್ಡಿಗೆ ಉತ್ತಮ ಆಗ್ತದ, ಸಾಲ್ತದ ಇಲ್ಲವ ಬೆಳಕು ಅಂತೇಳಿ ಅದನ್ನ ಪರಿಗಣಿಸಿ, ಅದು ಸಾಲ್ತಂದ್ರೆ ಮತ್ತೆ 25 CFCL ಬಲ್ಬ್ ಮತ್ತೆ ತರಿಸ್ತಾರ. ಇಲ್ಲ ಆ ಬೆಳಕು ಸಾಲಲ್ಲ ವಾಡಿ ಅಂದ್ರೆ ಮತ್ತೆ ಬೇರೆ ಕಂಪನಿಯ ಒಂದು ಬೆಳಕು ಸಾಲ ಅಂತಂದು ಅದನ್ನು ಕ್ಯಾನ್ಸಲ್ ಮಾಡಿ ಬೇರೆ ಬಲ್ಬನ್ನು ಒದಗಿಸ್ತಾರೆ. ಸ್ವಲ್ಪ ಮೇಡಮ್, ತಾವು ಒಂದು ಕೌನ್ಸಿಲರ್ ಆಗಿ, ವಾರ್ಡಿನ ಒಂದು ಮಹಿಳೆ ಕೌನ್ಸಿಲರ್ ಆಗಿ, ನಿಮ್ಮ ಮಹಿಳೆಗಳಿಗೆ ಒಂದು ಮಹಿಳೆ ಸಂಬಂಧಪಟ್ಟಂತ ಕೆಲಸ ಕಾರ್ಯ ತಾವೇನಾರು ಮಾಡಿದ್ದೀರಾ? ಇಲ್ಲ, ಅವ್ರಿಗೆ ಒಂದು ಕೌನ್ಸಿಲರ್ ಆಗಿ ಇಲ್ಲ, ತಮ್ಮ ಮನಸ್ಸಲ್ಲಿ ಏನು ಆಸೆ ಆಕಾಂಕ್ಷೆ ಇದೆ, ಮಹಿಳೆಯರಿಗೆ ಏನಾರು ಮಾಡಬೇಕು, ಇಂಥ ಕೆಲಸ ಮಾಡಬೇಕು, ನಿಮ್ಮ ವಾರ್ಡ್ ಸಂಬಂಧಪಟ್ಟಂತ ಏನಾರು ಕೆಲಸ ಮಹಿಳೆಗಳಿಗೋಸ್ಕರ ಮಾಡಬೇಕು ಅನ್ನೋ ಏನಾದ್ರು ಒಂದು ಆಸೆ ಆಕಾಂಕ್ಷೆ ಇದೆ? ಇದೆ ಸರ್, ಇದೆ. ಏನು ಮಾಡಬೇಕು ಅಂತಿದೆ? ಇಲ್ಲಿ ವಾರ್ಡ್ನಲ್ಲಿ ಬರ್ತಕ್ಕಂಥ ಮಹಿಳೆಯರಿಗೆ ಈ ಬಟ್ಟೆ ತರಬೇತಿಯ ಮಿಷನ್ ಬರ್ತಲ್ಲ ಸರ್, ಹೊಲಿಗೆ ತರಬೇತಿ ಅದೊಂದು ಸಮಸ್ಯೆ ಮಹಿಳೆಯರಲ್ಲಿ ಅವರು ಫೋನ್ ಮಾಡಿದ ಮೂಲಕ ಆ ನಗರಸಭೆ ಒಂದು ಸ್ಕೀಮ್ನಲ್ಲಿ ಬಂದ್ರೆ ಆ ತರಬೇತಿ ನಾವು ಕೊಡಿಸ್ತೀವಿ ಅಂತೇಳಿ ಅವರು ಉತ್ತರ ಕೊಟ್ಟಿದ್ದಾರೆ. ಸರಿ. ಈಗ ಒಂದು ಕೌನ್ಸಿಲರ್ ಆಗಿ ತಾವು ಕೆಲಸ ಕಾರ್ಯ ನಿರ್ವಹಿಸ್ತಾ ಇದ್ದೀರಾ. ಇದೇ ರೀತಿ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಇನ್ನು ನೀವು ಯಾವ ಮಟ್ಟಿಗೆ ಬೆಳಿಬೇಕು ಅಂತಿದ್ದೀರಾ, ಮುಂದೆ ಏನಾಗಬೇಕು ಅನ್ನೋ ಒಂದು ಮನಸ್ಸಲ್ಲಿ ಆಸೆ ಅನ್ನೋದಿದೆ? ಮುಂದೆ ನಾವು ರಾಜಕಾರಣದಲ್ಲಿ ಬೆಳೆದಕ್ಕೆ ನಾವು ಏನು ಮುಖ್ಯ ಅಂದ್ರೆ ಜನರ ಮನಸ್ಸನ್ನು ನಾನು ಬಹಳ ಮಟ್ಟಿಗೆ ಬೆಳಿಬೇಕು, ಜನರ ಮನಸ್ಸಿನಲ್ಲಿ ಮನಸ್ಸನ್ನು ಗೆಲ್ಲಬೇಕನ್ನೋ ಆಸೆ. ಯಾಕಂದ್ರೆ ಈ ರಾಜಕಾರಣ ದೊಡ್ಡದಲ್ಲ, ರಾಜಕಾರಣ ಇರ್ಲಿದ್ರು ಕೂಡ ಸೇವೆ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ. ಆದ್ರೆ ಒಂದು ಮನಸ್ಸಲ್ಲಿ ಒಂದು ಆಸೆ ಅನ್ನೋದು ಇರುತ್ತಲ್ಲ, ಈ ನಾನು ನೆಕ್ಸ್ಟ್ ಕೌನ್ಸಿಲರ್ ಆಗಿದ್ದೀವಪ್ಪ, ನೆಕ್ಸ್ಟ್ ಒಂದು ಬೇರೆ ಏನಾದ್ರು ಆಗಬೇಕು ಅನ್ನೋ ಆಸೆ. ಯಾವ ಸ್ಥಾನ ತಗೋಬೇಕು? ಜನರು ಮನಸ್ಸನ್ನು ಗೆದ್ದಾಗ ನಾವು ಅದು ಯಾವ ಸ್ಥಾನದಲ್ಲಿದ್ರೂ ಕೂಡ ಆ ದೊಡ್ಡ ಸ್ಥಾನದಲ್ಲಿ ಸ್ವೀಕರಿಸಬೇಕು. ನಿಜ, ಅದೊಂದು ಒಳ್ಳೆ ಮಾತು. ಯಾಕಂದ್ರೆ ಜನಗಳ ಸೇವೆ ದೊಡ್ಡದು. ಸರ್, ಈಗ ಒಂದು ಇಷ್ಟೆಲ್ಲ ಕೆಲಸ ಕಾರ್ಯ ಮಾಡಿಕೊಂಡು ನಿಮ್ಮ ಒಂದು ರಾಜಕೀಯ ಕ್ಷೇತ್ರಕ್ಕೆ ಬರೋದಕ್ಕೆ ನಿಮ್ಮ ಫ್ಯಾಮಿಲಿಯಲ್ಲಿ ಆಗಲಿ, ನಿಮ್ಮ ಬಂಧು ಬಳಗಗಳಲ್ಲಿ, ನಿಮ್ಮ ಸಮಾಜದಲ್ಲಿ ಯಾರು ನಿಮಗೆ ಪ್ರೋತ್ಸಾಹ ಕೊಟ್ಟು ಬನ್ನಿ ರಾಜಕೀಯ ಸೇವೆ ಮಾಡಿ ಅಂತ ಕರೆದಂಥ ವ್ಯಕ್ತಿ ಯಾರು? ನಮ್ಮ ಸಮಾಜದಲ್ಲಿ, ನಿಮ್ಮ ಸಮಾಜದಲ್ಲೇ ಇರ್ಬೋದು, ಕುಟುಂಬದಲ್ಲೇ ಇರ್ಬೋದು, ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಇರ್ಬೋದು, ನೀವು ರಾಜಕೀಯ ಬನ್ನಿ ಅಂತ ಕರೆದಂಥ ವ್ಯಕ್ತಿ ಯಾರು? ನಮ್ಮ ಮಲ್ಲಿ ಪಾಟೀಲ್ ಅಂತೇಳಿ. ಮಲ್ಲಿ ಪಾಟೀಲ್ ಅಂದ್ರೆ ರಾಜಶೇಖರ್ ಪಾಟೀಲ್ ಮೊನ್ನೆ KGP ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರಲ್ಲ, ಅವರು ತಮ್ಮನವರಾದ ಮಲ್ಲಿ ಪಾಟೀಲ್ ಅಂತೇಳಿ. ನಾವು ಇದೇ ಜನರಲ್ ಆಗಿ ಜನಸೇವೆ ಮಾಡ್ತಾ ಇದ್ದೀವಿ. ಇಲ್ಲ, ನಿಮ್ದೊಂದು ಅದೃಷ್ಟ, ಈ ವರ್ಷನೇ ನಿಮ್ಮ ಕ್ಯಾಟಗರಿ ಎಷ್ಟೇ ಆಗಿ ಪರಿಗಣಿಸಿದೆ, ನೀವು ಆ ವಾರ್ಡ್ನಲ್ಲಿ ಖಚಿತವಾಗಿ ನೀವು ಗೆಲುವು ಸಾಧಿಸ್ತೀರ ಅಂತೇಳಿ ನಮ್ಮ ಮನೆಯಲ್ಲಿ ಬಂದವರು ಬಹಳ ಪ್ರೋತ್ಸಾಹ ನೀಡಿದಕ್ಕೆ ನಾವು ಒಂದು ಕೌನ್ಸಿಲರ್ ನಿಂತಿದ್ದೀವಿ. ಸರಿ, ತಾವೊಂದು ಕೌನ್ಸಿಲರ್ ನಿಂತು ಇಲ್ಲಿವರೆಗೂ ನಿಮ್ಮ ಒಂದು ವಾರ್ಡಲ್ಲಿ ಶೌಚಾಲಯದ ಬಗ್ಗೆ ತಾವೇನು ಒಂದು ಕೆಲಸ ಕಾರ್ಯ ಮಾಡಿದೆ ಅಂದ್ರೆ, ಶೌಚಾಲಯ ಅಂದ್ರೆ ಪ್ರತಿಯೊಂದು ಮನೆಯಲ್ಲೂ ಶೌಚಾಲಯ ಇರಬೇಕು ಅನ್ನೋ ಒಂದು ಭಾರತ ಸರ್ಕಾರ ನಿರ್ಧಾರ ಮಾಡಿದೆ. ಅದರಿಂದ ಒಂದು ಫಂಡ್ ಕೂಡ ರಿಲೀಸ್ ಆಗ್ತಾ ಇದೆ. ಒಂದು ಶೌಚಾಲಯಕ್ಕೆ ಇಷ್ಟು ಅಂತ ಒಂದು ಅಮೌಂಟ್ ಕೂಡ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ತಾವು ಏನು ಕೆಲಸ ಮಾಡಿದ್ದೀರಾ? ಅದ್ರ ಬಗ್ಗೆ ಕೆಲಸ ಮಾಡೋಕ್ಕೇನು ಸರ್, ಅಲ್ಲಿ ಎಲ್ಲ ಮನೆಗಳಲ್ಲಿ ಸ್ವತಃವಾಗ ಶೌಚಾಲಯಗಳು ಶಿಸ್ತಾಗಿದೆ. ಯಾಕಂದ್ರೆ ನಮ್ಮ ವಾರ್ಡ್ನಲ್ಲಿ ಇರೋದು ಒಂದು ಪ್ರಾಬ್ಲಮ್, ಸರಿಯಾದ ನೀರು ಒದಗಿಸುವುದು, ಚರಂಡಿ ಸ್ವಚ್ಛತೆಗೊಳಿಸುವುದು, ನಂತರ
ಈ ಚರಂಡಿಯನ್ನು ನಿರ್ಮಾಣ ಮಾಡೋದು, ರೋಡ್ ನಿರ್ಮಾಣ ಮಾಡೋದು ಬಿಟ್ಟು ಇನ್ನು ಶೌಚಾಲಯಗಳ ಅವಶ್ಯಕತೆ ಇಲ್ಲ. ಇಲ್ಲ, ಎಲ್ಲರೂ ಶೌಚಾಲಯ ಎಲ್ಲ ಸ್ವತಃ ಶೌಚಾಲಯ ಶುದ್ಧವಾಗಿದೆ ಇಟ್ಕೊಂಡಿದ್ದಾರೆ. ಏನು ಅಲ್ಪ ಸ್ವಲ್ಪ 10% ನಲ್ಲಿ ಈ 3 ವಾರ್ಡ್ಗಳಿಗೆ ಹೇಳಿದ್ನಲ್ಲ, ಒಂದೇ ಶೌಚಾಲಯ, ಮಹಿಳೆ ಶೌಚಾಲಯ. ಆ ಮಹಿಳೆ ಶೌಚಾಲಯ ಅಷ್ಟೇ ಇದೆ ಅಲ್ಲಿ ಸ್ವಚ್ಛತೆಗೊಳಿಸ್ಬೇಕಷ್ಟೇ. ಏನ ಆಗ್ಬಿಟ್ಟು ಮತ್ತೆ ಶೌಚಾಲಯಗಳು ಓನ್ ಶೌಚಾಲಯಗಳು ತೊಂದರೆ. ಸರ್, ನಿಮ್ಮ ಒಂದು ಈ ವಾರ್ಡಲ್ಲಿ ಬಡ ಕುಟುಂಬ ಅಂದ್ರೆ ಹಿಂದುಳಿದ ವರ್ಗ ಕುಟುಂಬ ಅಂದ್ರೆ ಊಟಕ್ಕೆ ವಸತಿ ಇಲ್ಲದೆ ಇರೋರು, ಮನೆ ಮಠ ಇಲ್ಲದೆ ಇರೋರು ಎಷ್ಟು ಜನ ನಿಮ್ಮ ಈ ವಾರ್ಡಲ್ಲಿ ಇದ್ದಾರೆ? ಆ ರೀತಿ ಒಂದು 2% ಜನರು ಅಷ್ಟೇ. 2%. ಅಂಥವ್ರಿಗೆ ತಾವು ಏನು ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದೀರಿ, ಯೋಜನೆ ಮಾಡಿದ್ದೀರಿ? ನಮ್ಮ ವೈಯಕ್ತಿಕವಾಗಿ ಮಾಡೋದು ನಮ್ಗೆ ಸಾಧ್ಯ ಆಗುತ್ತೆ ಅಲ್ಲ. ಸರ್ಕಾರದಿಂದ ಏನು ಭಾರತ ಸರ್ಕಾರದಿಂದ ಅವರಿಗೆ ಜಾಗ ಇಲ್ಲ ಅಂದ್ರೆ, ಸರ್ಕಾರದಿಂದ ಭೂಮಿಯನ್ನು ಖರೀದಿ ಮಾಡಿರ್ತಾರ, ಅವ್ರನ್ನ ಹೆಸರಲ್ಲಿ ನೋಂದಿಸ್ತೀವಿ. ಇವರಿಗೆ ಈ ತರ ಇರ್ಲಿಕ್ಕೆ ಭೂಮಿ ಇಲ್ಲ, ಇವರಿಗೆ ಇರ್ಲಿಕ್ಕೆ ಮನೆ ಇಲ್ಲ, ಇಂಥದ್ದು ಈ ಬಡ ಕುಟುಂಬಗಳಿಗೆ ನೀವು ಕಲ್ಪಿಸ್ಕೊಡ್ರಿ ಅಂತೇಳಿ ನಾವು ಒಂದು ಮನೆ ಮಾಡ್ಕೊಡ್ತೇವೆ. ಈಗ ಮನೆ ಮಾಡಿಕೊಟ್ರು ಬಡವರಿಗೆ ಅಂತ, ಹಿಂದುಳಿದ ವರ್ಗದವ್ರಿಗೆ ಅಂತಾನೆ ಮನೆ ಕಟ್ಕೊಳ್ಳೋಕೆ ಅಂತ ಒಂದು ಫಂಡ್ ರಿಲೀಸ್ ಆಗಿದೆ. ಒಂದು ಮನೆ ಕಟ್ಟಕ್ಕೆ ಇಷ್ಟು 1 ಲಕ್ಷ 1,20,000 ನಮ್ಮ ಮನೆ ಕೊಡ್ತಾ ಇದೆ, ನಮ್ಮ ಯೋಜನೆ ಕೊಡ್ತಾ ಇದೆ. ಆ ಒಂದು ಯೋಜನೆಯನ್ನು ಜನರಿಗೆ ತಲುಪಿಸಿದ್ದೀರಾ ತಾವು? ಒಂದು ಕೌನ್ಸಿಲರ್ಗೆ, ಒಂದು ವಾರ್ಡ್ ಕೌನ್ಸಿಲರ್ಗೆ 4 ಅಂತ ಬಂದಿದೆ. 4 ಯೋಜನೆ 121 ನಮ್ಮ ಮನೆ ಯೋಜನೆ ಅಂತ ಬಂದಿದೆ. ಆ ನಮ್ಮ ಮನೆ ಯೋಜನೆಯಲ್ಲಿ 8 ಅರ್ಜಿಗಳು ನಮ್ಮ ವಾರ್ಡಿಂದ ಹೋಗಿದೆ. ಅದರಲ್ಲಿ ಪರಿಗಣಿಸಿದ 8 ಜನರಲ್ಲಿ ಅತಿ ಕೀಳು ಮಟ್ಟದಲ್ಲಿ, ಅದಕ್ಕನ್ನ ಸ್ವಲ್ಪ ಕಡಿಮೆ ಇದ್ದವ್ರನ್ನ ಅವ್ರು ನೇಮಕ ಮಾಡಿ ಅವ್ರ ಹೆಸರು ನೋಂದಣಿ ಮಾಡಿ. ಈಗ ಎಷ್ಟು ಮನೆಗಳು ತಾವು ಮಾಡಿಸ್ಕೊಟ್ಟಿದ್ದೀವಿ? ಈ ಸದ್ಯ 3 ಮನೆಗಳು. 3 ಮನೆ ತಾವು ಮಾಡಿಸ್ಕೊಟ್ಟಿದ್ದಾರೆ. ಇನ್ನು ನಿಮ್ಮ ವಾರ್ಡಿಗೆ ಎಷ್ಟು ಆ ರೀತಿ ಬಡ ಕುಟುಂಬದವರಿಗೆ ಮನೆ ಮಾಡಿಸ್ಬೇಕು ಅನ್ನೋ ಒಂದು ಯೋಜನೆ ಮಾಡಿದ್ದೀವಿ? ಇನ್ನು ಒಂದು 8-9 ಕುಟುಂಬಗಳು ಅಂತ ಕುಟುಂಬಗಳು ಇದಾವೆ. 8-9 ಕುಟುಂಬಗಳು ಅಂದ್ರೆ ಒಂದು 10 ಮನೆಗಳು. ಅಂದ್ರೆ ಜಾಗ ಇರ್ಲಾರ್ದ ಕುಟುಂಬಗಳು, ಜಾಗ ಇದ್ದ ಕುಟುಂಬಗಳು ಇದಾವೆ, ಅವರಿಗೆ ಮನೆ ನಿರ್ಮಾಣ ಆಗಲ್ಲ. ಮನೆ ನಿರ್ಮಾಣ ಒಂದು 20-30 ಕುಟುಂಬಗಳು ಜಾಗ ಇದೆ, ಕಟ್ಟಲಿಕ್ಕೆ ಅವ್ರಿಗೆ ದುಡ್ಡಿಲ್ಲ, ಕೆಪಾಸಿಟಿ ಅಂತ ಮನೆಗಳು ಒಂದು 20-30 ಇರ್ತಾವೆ. ಪುನಃ ಜಾಗ ಇಲ್ಲದ ಬಾಡಿ ಮನೆಯಲ್ಲಿ ಇರೋರು ಬಹಳ ವರ್ಷಗಳಿಂದನು ಶೆಡ್ಗಳಲ್ಲಿ, ಸ್ವಲ್ಪ ಶೆಡ್ಗಳಲ್ಲಿ ಒಂದು 8ರಿಂದ 10 ಮನೆಗಳು ಇರ್ತಾವೆ. ಅಂದ್ರೆ ನಮ್ಮ ಈ ಸರ್ಕಾರದವ್ರು ಏನ್ ಹೇಳ್ತಾರೆ ಅಂದ್ರೆ, ಗುಡಿಸಲು ಅನ್ನೋ ಇದೇ ಇರಬಾರ್ದು, ಎಲ್ಲರೂ ಅವ್ರದೇ ಅಂತ ಒಂದು ಸ್ವಂತ ಜಾಗದಲ್ಲಿ ಮನೆಗಳಲ್ಲಿ ಇರಬೇಕು ಅನ್ನೋ ಒಂದು ಫಂಡ್ ರಿಲೀಸ್ ಮಾಡ್ತಾ ಇದ್ದಾರೆ. ಆ ಉದ್ದೇಶ ತಾವು ಬರುವಂತ ಒಂದು ಸರ್ಕಾರದಿಂದ ಬರುವಂತ ಒಂದು ಫಂಡ್ನ ತಾವು ಜನಗಳಿಗೆ ತಲುಪಿಸ್ತೀವಿ. ಏನು ಬರುತ್ತೋ ಒಂದು ಸರ್ಕಾರದಿಂದ ಅದನ್ನು ನೇರವಾಗಿ ಬಡ ಜನಗಳಿಗೆ ತಲುಪಿಸ್ಬೇಕು. ಸರಿ, ಈಗ ಒಂದು ಇಷ್ಟೆಲ್ಲ ಕೆಲಸ ಕಾರ್ಯ ಮಾಡಿಕೊಂಡು ನಿಮ್ಮ ವಾರ್ಡಲ್ಲಿ ಇಷ್ಟು ಅನುಭವ ಪಡಿತಾ ಇದ್ದೀರಾ. ಮುಂದೆ ಬರುವಂತ ಒಂದು ಭಾರತ ಸರ್ಕಾರದಲ್ಲಿ ಒಂದು ಚುನಾವಣೆ ಕೂಡ ಬರ್ತಾ ಇದೆ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನಿಮ್ಮ ಸರ್ಕಾರಕ್ಕೆ ಬಂದ್ರೆ ಆ ಒಂದು ಜನಗಳಿಗೆ ಒಳ್ಳೇದಾಗುತ್ತಾ? ಈ ಲೋಕಸಭಾ ಚುನಾವಣೆ ಯಾರು ಬಂದ್ರೆ ಒಳ್ಳೇದಾಗುತ್ತೆ, ನಿಮ್ಮ ಅಭಿಪ್ರಾಯ ಹೇಗಿದೆ ಅದರಲ್ಲಿ? ನಮ್ಮ ಅಭಿಪ್ರಾಯ, ಸುಮಾರು 60 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಆಳ್ವಿಕೆಯನ್ನು ಜನಸಾಮಾನ್ಯರು ನೋಡಿದ್ರೆ ಇದುವರೆಗೆ ಯುವಕರಲ್ಲಿ ಮನಸ್ಸು ತುಂಬಿರೋದಂದ್ರೆ ಮೋದಿ ಸರ್ಕಾರ ಬಂದ್ರೆ ಒಳ್ಳೆಯ ಕೆಲಸಗಳನ್ನು ಆಗ್ತಾವಂತ ಅಭಿಪ್ರಾಯದಿಂದ ಈ ಫೋನ್ ಮುಖಾಂತರಗಳು ಟಿವಿಯಲ್ಲೇ ನೋಡಿದ್ರು ಸಮೀಕ್ಷೆ ಅಂತೇಳಿ. ಆ ಸಮೀಕ್ಷೆ ಕೇಳಿದಾಗ ಬಿಜೆಪಿಯೇ ಒಂದು ಅಧಿಕಾರ ಚುಕ್ಕಾಣಿ ಹಿಡಿತದೆ ಅಂತೇಳಿ ಎಲ್ಲರ ಮನಸ್ಸಿನಲ್ಲಿ ಇದ್ದಂತ ಭಾವನೆಗಳು. ಸೊ ತಾವೊಂದು ಮೋದಿ ಸರ್ಕಾರಕ್ಕೆ ತಾವೊಂದು ಪ್ರೋತ್ಸಾಹ ಕೊಡ್ತೀವಿ, ಮೋದಿ ಅವರು ಬಂದ್ರೆ ಒಳ್ಳೇದಾಗುತ್ತೆ ಅಂತ ಅಭಿಪ್ರಾಯ. ಸರಿ, ಈಗ ನಮ್ಮ ಒಂದು ಭಾರತ ಸರ್ಕಾರಕ್ಕೆ ಆಗಲಿ, ನಮ್ಮ ಒಂದು ಪಬ್ಲಿಕ್ ಜನಕ್ಕೆ ಆಗಲಿ, ತಾಲೂಕು ಜನಕ್ಕೆ ಆಗಲಿ, ನಮ್ಮ ಒಂದು ಮೀಡಿಯಾ ಮುಂದೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ, ಏನೊಂದು ಮನವಿ ಕೊಡೋಕ್ಕೆ ಇಷ್ಟಪಡ್ತೀರಾ? ಸಿಂಧನೂರು ಜನಸಾಮಾನ್ಯರಲ್ಲಿ ವಿನಂತಿ ಮಾಡಿ ಕೇಳಿಕೊಳ್ಳೋದೇನೆಂದರೆ, ಯಾವುದೇ ಪಕ್ಷದಲ್ಲಿರಲಿ, ಒಂದು ಒಂದು ವಾರ್ಡ್ನಲ್ಲಿ ಜನಸಾಮಾನ್ಯರು ನಮ್ಮನ್ನ ಜಯಭಾರವಾಗಿ ಆರಿಸಿ ತಂದಿರ್ತಾರಲ್ಲ, ಅವರನ್ನು ಗಮನಿಸಿ, ಅವರ ಪರಿಸ್ಥಿತಿ ಗಮನಿಸಿ, ಕುಂದುಕೊರತೆಗಳನ್ನು ಅವರನ್ನ ವಿಚಾರಿಸಿ ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳು ಕಲ್ಪಿಸಬೇಕು, ಒಳ್ಳೆಯ ಕೆಲಸಗಳನ್ನು ರೂಪಿಸಬೇಕು, ಜನರಲ್ಲಿ ಒಳ್ಳೆಯ ಭಾವನೆ ಮೂಡಿಸಬೇಕು. ಆನಂತರ ನಮ್ಮ ಸಿಂಧನೂರು ಕ್ಷೇತ್ರದಲ್ಲಿ ಹಲವಾರು ಪಕ್ಷಗಳು ಬಂದು ಹೋದು, MLAಗಳು JDS ಬಂತು, BJP ಅಂತೂ ಬಂದಿಲ್ಲ, JDS ಬಂತು, ಕಾಂಗ್ರೆಸ್ ಬಂತು. ಇಲ್ಲಿಯ ಉದ್ಯಾನವನ ಮಾತ್ರ ಒಂದು ಯಾವತ್ತಾದರೂ ಹಬ್ಬ
ಒಳ್ಳೆಯ ದಿನಗಳಲ್ಲಿ ಒಂದು ಕುಟುಂಬ ಸಮೇತವಾಗಿ ಒಂದು ಶಿಸ್ತಾದ ಉದ್ಯಾನವನೇ ಇಲ್ಲ ಇಲ್ಲಿ ಕುಂದಿರಲಿಕ್ಕೆ ಒಂದು ಅರ್ಧ ತಾಸಲ್ಲಿ ಒಂದು ಮನಸ್ಸನ್ನು ಶಾಂತಿಪಡಿಸಬೇಕಂದ್ರೆ ಅಂಥ ವ್ಯವಸ್ಥೆ ಇಲ್ಲಿಲ್ಲ. ಹಾಗಾಗಿ ಎಲ್ಲ ಪಕ್ಷವನ್ನು ನಾವು ಮರೆತು ಸಾಮಾನ್ಯರಿಗೆ ಇಂಥ ಒಂದು ಕೆಲಸ ಕಾರ್ಯಗಳನ್ನು ಒದಗಿಸಬೇಕು ಅನ್ನೋದೇ ನಾನು ಒಂದು ಮನವಿ ಇದೆ. ಸರಿ, ನಿಮ್ಮ ಒಂದು ಈಗಿನ ಯುವ ಜನತೆಗೆ, ಒಂದು ಯುವ ಪೀಳಿಗೆ ಅಂದರೆ ಯುವಕರಿಗೆ, ಯುವತಿಯರಿಗೆ ತಾವೇನು ಒಂದು ಒಳ್ಳೆಯ ಬುದ್ಧಿ ಮಾತು ಹೇಳಕ್ಕೆ ಇಷ್ಟಪಡ್ತೀವಿ? ಬುದ್ಧಿ ಮಾತು ಇವತ್ತಿನ ಜನ್ರೇಷನ್ಗೆ ಬುದ್ಧಿ ಮಾತು ಅನ್ನೋದು ಅವ್ರು ನಮಗೆ ಬುದ್ಧಿ ಮಾತುಗಳಷ್ಟು ಜನ್ರೇಷನ್ ಮುಂದೆ ಬೆಳೀತಾ ಇದೆ. ಯಾಕಂದ್ರೆ ಈ 9 ತಿಂಗಳ ಕೂಸು 1 ತಿಂಗಳಿನಲ್ಲಿ ಹೊಟ್ಟೆಲ್ ಬಂದು ಸಿಸ್ಟಮ್ನಲ್ಲಿ ಆನ್ ಮಾಡೋಷ್ಟು ಒಂದು ಜನರೇಷನ್ ಟೆಕ್ನಾಲಜಿ ಇದೆ ಜನರಲ್ಲಿ. ಹಂಗಾಗಿ ಈ ರಾಜಕಾರಣ ಇನ್ನ ಮುಂದೆ ಏನನ್ನಾದ್ರೂ ಆ ನಮ್ಮ ಮಕ್ಕಳ ಪೀಳಿಗೆಯಲ್ಲಿ ಬಂದ್ರು ಇಂಥ ಹೊಲಸು ರಾಜಕೀಯ ತೊಳೆದಾಗ್ತಾರ ಅವ್ರು. ಯಾಕಂದ್ರೆ ಎಜುಕೇಟ್ ಆಗ್ತಾರ ಅವ್ರು. ಮುಂದಿನ ನಮ್ಮ ಸಾಮಾನ್ಯರ ಯಾತರ ನೋಡ್ಕೋಬೇಕು ಅನ್ನೋ ಭಾವನೆ ಅವರಿಗೆ ಈಗಾಗಲೇ ಅವ್ರಿಗೆ ಕಲ್ಪಿಸಿದೆ. ಒಂದು 60 ವರ್ಷಗಳಿಂದ ರಾಜಕಾರಣ ಹೆಂಗಿತ್ತು, ಈ ಪುನಃ ಈ ತರ ಒಂದು 10 ವರ್ಷದಿಂದ ರಾಜಕಾರಣ ಹೆಂಗ್ ಬರ್ತಾ ಬದಲಾವಣೆ ಆಗ್ತದೆ. ಇನ್ನ ಮುಂದೂ ಚೇಂಜ್ ಬದಲಾವಣೆ ಆಗ್ತದೆ. ಇವತ್ತಿನ ಪೇಪರ್ ಮಾಧ್ಯಮದಲ್ಲಿ, ನಾನು ಪತ್ರಿಕಾ ಮಾಧ್ಯಮದಲ್ಲಿ ಈ ತರ ಸಣ್ಣ ನಗರಸಭೆ ಸದಸ್ಯರನ್ನ ನೀವು ಸ್ಪಂದಿಸಿ ಈ ತರ ಕುಂದುಕೊರತೆಗಳನ್ನು ನೀವು ಏನು ಮಾಡ್ತೀರ ಅಂತ ಕೇಳೋದಕ್ಕೆ ನನ್ನ ಮನಸ್ಸು ಭಾಳ ಸಂತೋಷವಾಯಿತು. ಇವತ್ತು ನಾನು ರಾಜಕಾರಣದಲ್ಲಿ ಒಂದು ಗೆಲ್ಲಿದಕ್ಕೆ ನೀವು ಬಂದು ವಿಚಾರ ಮಾಡೋದಕ್ಕೆ ಭಾಳ ನನ್ನ ಮನಸ್ಸು ಸಂತೋಷ ಆಗಿದೆ. ಹಾಗೂ ನಿಮ್ಮ ಒಂದು ರಾಜಕಾರಣಿ ವ್ಯವಸ್ಥೆನೇ ಎಲ್ಲ ನಮ್ಮೊಂದಿಗೆ ಹಂಚ್ಕೊಂಡಿದ್ದೀರಾ. ನಿಮ್ಮ ವಾರ್ಡಿನ ಒಂದು ಕೆಲಸ ಕಾರ್ಯಗಳನ್ನು ನಮ್ಮೊಂದಿಗೆ ಹಂಚ್ಕೊಂಡಿದ್ದೀರಾ. ನೀವಿನ್ನೂ ತಾವು ಮುಂದೆ ರಾಜಕೀಯದಲ್ಲಿ ಏನು ಮಾಡಬೇಕು ಅನ್ನೋದು ಕೂಡ ನಮ್ಮೊಂದಿಗೆ ಹಂಚ್ಕೊಂಡಿದ್ದೀರಾ. ನಮ್ಮ ಮೀಡಿಯಾ ಬಂದರೆ ಜನಗಳ ಮುಂದೆ ಕೂಡ ಹಂಚ್ಕೊಂಡಿದ್ದೀರಾ. ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಸಿಂಧನೂರು ತಾಲೂಕು ಕೌನ್ಸಿಲರ್ ಆದ ಮಾನ್ಯ ಶ್ರೀ ಶಾರದಾ ಅವರು ಹಾಗೂ ಅವರ ಹಸ್ಬೆಂಡ್ ಜಗದೀಶ್ ಅವರು ತಮ್ಮ ರಾಜಕೀಯದ ಅನುಭವಗಳನ್ನು ಹಾಗೂ ಅವರ ವಾರ್ಡಿನಲ್ಲಿ ಮಾಡಿರುವ ಕೆಲಸ ಕಾರ್ಯಗಳನ್ನು, ಮುಂದೆ ಇರುವ ಕಾಲಾವಧಿಯಲ್ಲಿ ಮಾಡಬೇಕೆಂದುಕೊಂಡಿರುವ ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇವರಿಗೆ ನಮ್ಮ politicianinIndia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಅಭಿನಂದನೆಗಳು ಸರ್.